ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇವತ್ತು ಬೆಳಗ್ಗೆ ಒಂದು ಲೈವ್ ಮಾಡಿದ್ದೆ. ಅಲ್ಲಿ ಕೇಳ್ತಾ ಇದ್ರಿ ಕೆಲವರುಗಳು ಲೈವ್ ಅಲ್ಲಿ ಯಾವ ರೀತಿ ನಾನು ಬ್ಲೂನ ಕೊಡಬೇಕು ಅಂತ. ಇದೇ ಟಾಪಿಕ್ ಇವತ್ತು ತಗೊಂಡು ಬಂದಿದ್ದೀನಿ. ನೀವು ಮಾಡಬೇಕಾರೋದಿಷ್ಟೇ, ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲೋ ವಿಡಿಯೋನ ಸ್ಕಿಪ್ ಮಾಡ್ದಲೇ ವಿಡಿಯೋ ನೋಡಿ. ಮತ್ತೆ ಲೈವ್ ಕೊಡೋದು ಯಾವ ರೀತಿ ಅಂತ ಈಗ ತೋರಿಸ್ತಾ ಇದ್ದೀನಿ. ಇನ್ನೂ ಮಾತಾಡೋದಿದೆ, ನಿಮಗೆ ಹೇಳ್ತಾ ಹೋಗ್ಬೇಕು ಯಾವುದನ್ನ ಕೊಡಬೇಕು ಅಂತ. ಪೂರ್ತಿ ನೋಡಬೇಕು ವಿಡಿಯೋನ. ಯಾಕೆಂದರೆ ಈ ಬ್ಲೂ ಕೊಡೋದ್ರಿಂದ ಕೆಲವೊಂದು ಸಮಸ್ಯೆಗಳು ಸಹ ಉದ್ಭವ ಆಗುತ್ತೆ. ಏನು ಸಮಸ್ಯೆ ಉದ್ಭವ ಆಗುತ್ತೆ, ಯಾವುದನ್ನು ಕೊಡಬೇಕು ಅದನ್ನು ಹೇಳ್ತೀನಿ. ಫಸ್ಟು ಈ ವಿಡಿಯೋನ ಕಂಪ್ಲೀಟಾಗಿ ಬನ್ನಿ. ನೋಡ್ಕೊಂಡು ಬಂದಾದ್ಮೇಲೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಇನ್ಫಾರ್ಮೇಷನ್ ಮಾಹಿತಿ ನಿಮ್ಮ ಕೈ ತಪ್ಪೋಗುತ್ತೆ ಅಂತೀನಿ. ನನಗೆ ಏನು ತೊಂದರೆ ಇಲ್ಲ, ನೀವು ಸ್ಕಿಪ್ ಮಾಡಿ ಮುಂದೆ ನೋಡ್ಕೊಂಡು ಹೋದ್ರೆ ಏನೂ ತೊಂದರೆ ಇಲ್ಲ. ನನಗೆ WH ಬೇಕು ಅಂತ ನಾನು ಯೋಚನೆ ಮಾಡಿಕೊಂಡು ವಿಡಿಯೋ ನೋಡ್ಕೊಂಡು ಇದು ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಒಟ್ಟಿನಲ್ಲಿ ಹೇಳ್ತೀನಿ, ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ. ನೋಡಿ, ಈ ವಿಡಿಯೋ ನೋಡ್ಕೊಂಡು ಬನ್ನಿ. ನಂತರ ಅಲ್ಲಿ ಕೊನೆಯಲ್ಲಿ ಮಾತಾಡ್ತೀನಿ ವಿಡಿಯೋ ನೋಡಾದ್ಮೇಲೆ ಕೊನೆಯಲ್ಲಿ ಮಾತಾಡ್ತೀನಿ. ನೀವು ನೋಡಿ ಅಂತ ಹೇಳ್ತಾ ಇದ್ದೀನಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ನಾವು ಚಾನಲ್ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ಅಂದಮೇಲೆ ಈ ಜನಗಳು ಬರ್ತಾರೆ. ಆ ಜನಗಳಿಗೆ ಬ್ಲೂ ಕೊಡೋದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನೀವು ಲೈವಲ್ಲೇ ಹೋಗಿ ಬ್ಲೂ ಕೊಡಬೇಕು. ನಾನು ಲೈವಲ್ಲಿ ಇದ್ದು ಬ್ಲೂ ಕೊಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿನಿ. ನೋಡಿ, ಇಲ್ಲಿ ನಮ್ಮ ವಿಮ್ಮಿ ಅಂತ ಇದ್ದಾರೆ. ಆ ವಿಮ್ಮಿಯವರ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಮೆಸೇಜ್ ಅಂತ ಇದೆ. ಮೆಸೇಜ್ ಅಂದಮೇಲೆ ಪಿನ್ ಮೆಸೇಜ್, ರಿಪೋರ್ಟ್, ರಿಮೂವ್ ಅಂತ ಇದೆ. ಹಾಗೆಯೇ ಚಾನಲ್ ಆ್ಯಕ್ಟಿವಿಟಿ ಅಂತ ಇದೆ, ಆ್ಯಡ್ ಆಸ್ ಮ್ಯಾಂಡೇಟರ್ ಅಂತ ಇದೆ. ಲೆಕ್ಕ ಹಾಕ್ಕೊಂಡು ಬಂದರೆ ಮೇಲಿಂದ 5ನೇ ಆಪ್ಷನ್ ಬರುತ್ತೆ. ಅಲ್ಲಿ ಸ್ಟ್ಯಾಂಡರ್ಡ್ ಮ್ಯಾಂಡೇಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟ್ಯಾಂಡರ್ಡ್ ಮ್ಯಾಂಡೇಟರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ 2 ಆಪ್ಷನ್ ಓಪನ್ ಆಗುತ್ತೆ. 2 ಆಪ್ಷನ್ ಯಾಕೆ ಓಪನ್ ಆಗುತ್ತೆ? ಮ್ಯಾನೇಜಿಂಗ್ ಮ್ಯಾಂಡೇಟ್ರು. ಯಾವುದೇ ಕಾರಣಕ್ಕೂ ನೀವು ಮ್ಯಾನೇಜಿಂಗ್ ಮ್ಯಾಂಡೇಟ್ನ ಕೊಡಬೇಡಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಮ್ಯಾನೇಜಿಂಗ್ ಮ್ಯಾಂಡೇಟ್ ಕೊಟ್ರಿ ಅಂದರೆ ನಿಮ್ಮ ಚಾನಲ್ನ ಅವರು ಯಾಕೆ ಮಾಡುವ ಸಾಧ್ಯತೆ ಇರುತ್ತೆ. ನೀವು ಚಾನಲ್ನ ಮ್ಯಾಂಡೇಟಿಂಗ್ ಮಾಡ್ತೀರಾ ಅಂದರೆ ಅವರು ನಿಮ್ಮ ಚಾನಲ್ನ ಮುಂದುವರ್ಸ್ಕೋಬೋದು. ನಿಮ್ಮ ಮೇಲೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ID ಹಿಡ್ಕೊಂಡು ಬೇರೆ ಕಡೆ ಬ್ಯಾಡ್ ಕಮೆಂಟ್ ಮಾಡ್ಬೋದು. ಹಾಗಾಗಿ ನೀವು ಕೊಡಬೇಕಾಗಿರೋದು ಸ್ಟ್ಯಾಂಡರ್ಡ್ ಮ್ಯಾಂಡೇಟ್ರನ್ನ ಕೊಡಬೇಕು. ಈ ರೀತಿ ಸ್ಟ್ಯಾಂಡರ್ಡ್ ಮ್ಯಾಂಡೇಟ್ರನ್ನ ಕೊಟ್ಟ ಮೇಲೆ ನಿಮಗೆ ಬ್ಲೂ ಬರುತ್ತೆ. ಬ್ಲೂ ಬಂದರೆ ಏನು ಅನುಕೂಲ ಅಂತ ಹೇಳಿದ್ರೆ ಹೇಳ್ತೀನಿ ನೋಡಿ. ಹೆಣ್ಮಕ್ಳು ಲೈವ್ ಆಗಿದ್ದರೆ ಬ್ಯಾಡ್ ಕಮೆಂಟ್ ಬರ್ತಾ ಇರುತ್ತೆ, ಫೇಸ್ ಲೈವ್ ಮಾಡ್ತಾ ಇರ್ತಾರೆ, ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇರ್ತಾರೆ. ಅದನ್ನು ನೀವು ಬ್ಲೂ ತೊಗೊಂಡಿರ್ತೀರಲ್ಲ, ನೀವು ಹೈಡ್ ಮಾಡ್ಬೋದು. ನೀವು ಆ ಮೆಸೇಜ್ನ ರಿಮೂವ್ ಮಾಡ್ಬೋದು. ಆ ವ್ಯಕ್ತಿಗೆ ನೀವು ಟೈಮ್ ಔಟ್ನ ಕೊಡ್ಬೋದು. ಈ ರೀತಿಯಾಗಿ ನೀವು ಸುಲಭವಾಗಿ ರಿಮೂವ್ ಹಾಗೆ ಬ್ಲೂನ ಕೊಡ್ಬೋದಾಗಿರುತ್ತೆ. ಯಾವುದೇ ಕಾರಣಕ್ಕೂ ಮ್ಯಾನೇಜಿಂಗ್ ಮ್ಯಾಂಡೇಟರ್ನ ಕೊಡಬೇಡಿ, ಅದು ನಿಮಗೆ ಅನನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದಮೇಲೆ ನೀವು ವಿಡಿಯೋಗಳನ್ನು ನೋಡೋದಂತೂ ಮರಿಬೇಡಿ. ವಿಡಿಯೋನ ಯಾವ ರೀತಿ ಲೈವಲ್ಲಿ ನೀವು ಬ್ಲೂ ಕೊಡಬೇಕು ಅಂತ ಗೊತ್ತಾಯಿತು. ನಿಮಗೆ ಗೊತ್ತಾಯಿದೆ, ಮೆಸೇಜು, ಪಿನ್ ಮೆಸೇಜು, ರೆಕಾರ್ಡು ಈ ರೀತಿ ಇರುತ್ತೆ. ನೋಡ್ತಾ ಇರಿ. ನೋಡಿದ್ರಲ್ಲ ಬ್ಲೂ ಕೊಡೋದು ಯಾವ ರೀತಿ ಅಂತ ಗೊತ್ತಾಯಿತು. ಪಿನ್ ಮೆಸೇಜು ಕಮ್ಯುನಿಟಿ ಗೈಡ್ಲೈನ್ಸು ಅದರಲ್ಲಿ ನೀವು ನೋಡಿ ಪಿನ್ ಮಾಡಿರ್ತೀವಿ, ನಿಮಗೆ ಬ್ಲೂ ಕೊಟ್ಟಿರ್ತೀವಿ. ಬ್ಲೂ ಕೊಡಬೇಕಾದ್ರೆ ನಾವು ಮಿಸ್ ಆಗಿ ಸ್ಟ್ಯಾಂಡರ್ಡ್ ಮ್ಯಾಂಡೇಟ್ರನ್ನ ಕೊಡೋ ಬದಲಾಗಿ ಮ್ಯಾನೇಜಿಂಗ್ ಮ್ಯಾಂಡೇಟ್ ಕೊಡ್ತೀವಿ. ಆ ಮ್ಯಾನೇಜಿಂಗ್ ಮ್ಯಾಂಡೇಟ್ ಕೊಟ್ಟರೆ ಏನು ಸಮಸ್ಯೆ ಆಗುತ್ತೆ ಹೇಳ್ತೀನಿ ನೋಡಿ. ಈ ಮ್ಯಾನೇಜಿಂಗ್ ಮ್ಯಾಂಡೇಟ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಮ್ಯಾನೇಜಿಂಗ್ ನಿಮ್ಮ ಚಾನಲ್ನ ನೀವೊಬ್ಬರೇ ಮ್ಯಾನೇಜ್ ಮಾಡೋದಲ್ಲೇ ಬೇರೆ ವ್ಯಕ್ತಿನ ಮ್ಯಾನೇಜ್ ಮಾಡೋಕೆ ಇಟ್ಕೊಳ್ತೀರ. ನೀವು ನೋಡ್ತೀರಾ, ಒಂದು ಕಂಪ್ನಿಗೆ ಹೋದಾಗ ಅಲ್ಲಿ ಮ್ಯಾನೇಜರ್ ಅಂತ ಇರ್ತಾರೆ. ಆ ಮ್ಯಾನೇಜರ್ ಏನು ಕೆಲಸ?
ಎಲ್ಲರನ್ನು ನಿಯಂತ್ರಣದಲ್ಲಿ ಇಟ್ಕೊಳೋದು, ನಿಯಂತ್ರಣ ಮಾಡುವಂಥದ್ದು ಅವನ ಕೆಲಸ ಆಗಿರುತ್ತೆ. ನೀವುಗಳು ಅರ್ಥ ಮಾಡ್ಕೊಳ್ಳಿ, ಮ್ಯಾನೇಜಿಂಗ್ ಮ್ಯಾಂಡೇಟರ್ ಅಂದರೆ ಅದೇನೆ. ಅವರು ನಿಮ್ಮ ಚಾನಲ್ನ ನಿಯಂತ್ರಣ ಮಾಡುವಂಥದ್ದು ಮ್ಯಾನೇಜಿಂಗ್ ಮ್ಯಾಂಡೇಟ್ ಆಗಿರುತ್ತೆ. ಅದಕ್ಕೆ ಅಪ್ಪಿ ತಪ್ಪಿಯೂ ಸಹ ನೀವು ಮ್ಯಾನೇಜಿಂಗ್ ಮ್ಯಾಂಡೇಟನ್ನ ಕೊಡಬೇಡಿ, ಆಗ ನಿಮ್ಮ ಚಾನಲ್ ಸಮಸ್ಯೆ ಆಗುತ್ತೆ. ಮ್ಯಾನೇಜಿಂಗ್ ಮ್ಯಾಂಡೇಟನ್ನ ಬಳಸ್ಕೊಂಡು ನಿಮ್ಮ ವಿಡಿಯೋಗಳನ್ನು ಹ್ಯಾಕ್ ಮಾಡಿ ನಿಮ್ಮ ಚಾನಲ್ ಒಳಗೆ ಕೆಟ್ಟ ರೀತಿಯ ವಿಡಿಯೋಗಳನ್ನು ಸಹ ಅಪ್ಲೋಡ್ ಮಾಡಬಹುದು. ಅರ್ಥ ಮಾಡ್ಕೊಡಿ, ಮ್ಯಾನೇಜಿಂಗ್ ಮ್ಯಾಂಡೇಟರ್ನ ಆಗುವ ಅನಾನುಕೂಲಗಳಿದು. ಕೆಟ್ಟದಾಗಿ ವಿಡಿಯೋ ಹಾಕ್ಬೋದು, ನಿಮ್ಮ ಚಾನಲ್ನ ಬೆಳೆಸ್ಕೊಂಡು ಬೇರೆಯವರ ಲೈವಿಗೆ ಹೋಗಿ ಕೆಟ್ಟದಾಗಿ ಮೆಸೇಜ್ ಮಾಡುವುದು. ಈ ರೀತಿ ಎಲ್ಲ ಸಮಸ್ಯೆ ಆಗಬಾರ್ದು ಅನ್ನೋದಾದರೆ ನೀವು ಸ್ಟ್ಯಾಂಡರ್ಡ್ ಮ್ಯಾಂಡೇಟರ್ನೇ ಕೊಡಬೇಕು. ಅರ್ಥ ಆಯ್ತಲ್ಲ? ಮ್ಯಾನೇಜಿಂಗ್ ಮ್ಯಾಂಡೇಟರ್ನ ಯಾವ ಕಾರಣಕ್ಕೆ ಕೊಡಬಾರ್ದು ಅಂತ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ಸ್ಟ್ಯಾಂಡರ್ಡ್ ಮ್ಯಾಂಡೇಟಿಗೆ ಬರ್ತೀನಿ. ಸ್ಟ್ಯಾಂಡರ್ಡ್ ಮ್ಯಾಂಡೇಟಿಗೆ ಹೇಳ್ತೀನಿ ಒಂದು. ಈ ಚಾನಲ್ಲಿ ಲೈವ್ ಮಾಡ್ತಾ ಇದ್ದೀರಾ, ಒಬ್ರಿಗೊಬ್ರು ಕನೆಕ್ಟ್ ಆಗಬೇಕು. ಅಲ್ಲಿ ವೈಟ್ ಮಾರ್ಕ್ ಇದ್ರೆ ಕನೆಕ್ಟ್ ಆಗೋಕ್ಕಾಗಲ್ಲ, ಉಪಯೋಗ ಕನೆಕ್ಟ್ ಆಗೋಕ್ಕಾಗಲ್ಲ. ಅದಕ್ಕೆ ಅಲ್ಲಿ ಸ್ಟ್ಯಾಂಡರ್ಡ್ ಮ್ಯಾಂಡೇಟರ್ ಕೊಟ್ಟರೆ ಅವರು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅವರ ಚಾನಲಿಗೆ ಹೋಗಿ ಅಲ್ಲಿ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಇನ್ನೊಂದು ಉಪಯೋಗ ಏನು ಅಂತ ಹೇಳಿದ್ರೆ, ಈ ಲೈವ್ ವೈರಲ್ ಆದಾಗ ಕೆಟ್ಟ ವ್ಯಕ್ತಿಗಳು ಬಂದು ನಿಮಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ. ಆ ಮೆಸೇಜ್ಗಳನ್ನು ಸ್ಕಿಪ್ ಮಾಡಲು, ಹೈಡ್ ಮಾಡಲು, ಟೈಮ್ ಔಟ್ ಮಾಡಲು ಇದು ಯೂಸ್ ಆಗುತ್ತೆ. ಕಮ್ಯುನಿಟಿ ಗೈಡ್ ಪ್ರಕಾರ ನೀವುಗಳು ಇವೆರಡರಲ್ಲಿ ಒಂದನ್ನು ಮಾತ್ರ ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ಮ್ಯಾಂಡೇಟರ್ನ ಮಾಡ್ಕೊಡಿ, ಉಪಯೋಗಕ್ಕೆ ಬರುತ್ತೆ. ಅದನ್ನು ಬಿಟ್ಟು ಮ್ಯಾನೇಜಿಂಗ್ ಮ್ಯಾಂಡೇಟರ್ನ ಖಂಡಿತವಾಗ್ಲೂ ಮಾಡಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆ ಲೈವಲ್ಲಿ ಮ್ಯೂಟ್ ಲೈವ್ ಮಾಡಬಾರ್ದು, ಮ್ಯೂಟ್ ಲೈವಿಂದ ಉಪಯೋಗ ಇಲ್ಲ. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಈಗ ಅಂದ್ಕೊಳ್ತೀನಿ ನೀವು ಸಂಪೂರ್ಣವಾಗಿ ವಿಡಿಯೋ ನೋಡಿದಿರಂತ. ವಿಡಿಯೋ ನೋಡಿದ್ರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಯಾಕೆಂದ್ರೆ ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಇದಕ್ಕಿಂತ ಹೆಚ್ಚಿನ ಮಾಹಿತಿಗಳು ನನ್ನಲ್ಲಿ ಲಭ್ಯ ಇದೆ. ಅದನ್ನ ರಾತ್ರಿ 8 ಗಂಟೆಯ ಲೈವಲ್ಲಿ ಹೇಳ್ಕೊಡ್ತೀನಿ, ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇಲ್ಲಿ ತನಕ ನೋಡಿದ್ರೆ ನನಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.